ಪಂದ್ಯ ಪ್ರಾರಂಭವಾಗಿದೆ. ದಾಳಿಯನ್ನು ಆಯ್ಕೆ ಮಾಡಿಕೊಂಡಂತಹ ತಲಾನ್ ತಂಡ ತನ್ನ ಪ್ರಥಮ ದಾಳಿಯನ್ನ ಆಯ್ಕೆ ಮಾಡಿಕೊಂಡಿದೆ. ಚೆಸ್ ನಂಬರ್ 13. ನೆಕ್ಸ್ಟ್ ಮ್ಯಾಚ್ ಜಡ್ಗೇಶ್ವರ ಫ್ರೆಂಡ್ಸ್ ಹೇರೂರು KMC ಕೋಕ್ತಿಯೇ. ಎಂದು ಪಂದ್ಯಾವಳಿಗೆ ಒಂದನ್ನು ಹೇಳಲೇಬೇಕು. ಬಹಳಷ್ಟು ವರ್ಷದಿಂದಲೂ ಕೂಡ ನಿರ್ಣಯವನ್ನ ಮಾಡಿಕೊಂಡು ಬಂದಂತಹ ಶ್ರೀಯುತ ರಜಾಕ್ ಸರ್ ಅವರನ್ನ ಕಂಡುಕೊಳ್ತಾ ಇದ್ದೇವೆ. ಇತ್ತೀಚಿನ ದಿನದಲ್ಲಿ ಅಂಜುಮನ್ನ ದೈಹಿಕ ಶಿಕ್ಷಕರಾಗಿ ರಾಜ್ಯ ಮಟ್ಟದ ಕಬಡ್ಡಿ ತೀರ್ಪುಗಾರರಾಗಿ ಗುರುತಿಸಿಕೊಂಡಂತವರು. ಅವರ ಕೈಯಲ್ಲಿ ಪಳಗಿದಂತ ಆಟಗಾರರೆಷ್ಟೋ ಅದೆಷ್ಟೋ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಭೆಗಳನ್ನ ಗುರುತಿಸಿಕೊಳ್ಳುವಲ್ಲಿ ಅವರು ತಮ್ಮೆಲ್ಲ ಶಕ್ತಿಯನ್ನು ಹಾಕಿಕೊಂಡು ಭಟ್ಕಳದಲ್ಲೂ ಕೂಡ ಅನೇಕ ಪ್ರತಿಭೆಗಳನ್ನ ರಾಜ್ಯ ರಾಷ್ಟ್ರ ಮಟ್ಟದ ಕದವನ್ನು ತಟ್ಟಿಸಿದಂತಹ ಕೀರ್ತಿ ಶ್ರೀಯುತ ರಜಾಕ್ ಸರ್ ಅವರಿಗೆ ಸಲ್ಲುತ್ತೆ. ನೋಡಿ, ನೋ ಚಾನ್ಸ್. ಅದೃಷ್ಟ ಕೈಗೂಡಲಿಲ್ಲ. ರೈಡರ್ ಔಟ್. ಸ್ವಲ್ಪದರಲ್ಲ ಎಡುತ್ತು ಅನ್ನುತ್ತೆ. ಒಂದೇ ಒಂದು ಇಂಚು. 1-0. ದಾಳಿಯಲ್ಲಿ ನಾಗವಳ್ಳಿ ತಂಡದ ಆಟಗಾರ ಚೆಸ್ ನಂಬರ್ 07. ಬಹಳಷ್ಟು ಕುಳ್ಳನೆಯ ಆಟಗಾರ. ಕಬಡ್ಡಿ ಕಬಡ್ಡಿ ಎನ್ನುವಂತಹ ನಾಮಜಪದೊಂದಿಗೆ ಯಾವುದೇ ಅಂಕವಿಲ್ಲ. 1-0 ಮತ್ತೆ ದಾಳಿಯಲ್ಲಿ ಜಯಂತ ಚೆಸ್ ನಂಬರ್ 74. ಇದಕ್ಕೆ 24ರ ಆಟಗಾರ ಮತ್ತೆ ದಾಳಿಯಲ್ಲಿ ಗುರುತಿಸಿಕೊಳ್ತಾ ಇದ್ದಾವೆ. ಮೈ ಕೊರೆಯುವ ಚಳಿಯಲ್ಲೂ ಕೂಡ ಪಂದ್ಯವನ್ನು ವೀಕ್ಷಿಸುತ್ತಿರುವಂತಹ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿಕೊಂಡಿರುವಂತಹ ಕ್ರೀಡಾಭಿಮಾನಿಗಳು. ವೇಗವಾದ ದಾಳಿ. ಜಿಟು ಆರ್ ಡೈ. ಮಾಡು ಇಲ್ಲವೇ ಮಡಿ. ವೇಗವಾದಂತಹ ದಾಳಿಯೊಂದಿಗೆ ಎಸ್ ಬಹಳಷ್ಟು ಒಳ ನುಗ್ಗಿದ್ರು. ನೋ ಚಾನ್ಸ್. ಅದೃಷ್ಟ ಕೈಗೂಡಲಿಲ್ಲ. ಬೋನಸ್. ಈಚ್ 1 ಪಾಯಿಂಟ್. ಇದು ಅದೃಷ್ಟ ಕೊನೆಯ ಹಂತದವರೆಗೆ ಇತ್ತು. ನಮ್ಮ ನಿರ್ಣಾಯಕರ ಕಣ್ಣು ಹೇಗೆ ಅಂದ್ರೆ ಹಗಲಿನಲ್ಲಿ ಹದ್ದಿನ ಕಣ್ಣಾದರೆ ರಾತ್ರಿ ವೇಳೆಯಲ್ಲಿ ಗೂಬೆಯ ಕಣ್ಣು. ಅತ್ಯಂತ ತೀಕ್ಷ್ಣ ದೃಷ್ಟಿಯ ತೀರ್ಪುಗಾರರು ಶ್ರೀ ಶಿವಾನಂದ್ ನಾಯ್ಕ್. ಇತ್ತೀಚಿನ ದಿನದಲ್ಲಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಕಾರವಾರದಲ್ಲಿ ನಿರ್ದೇಶಕರಾಗಿರುವಂತವರು. ಹಾಗೆಯೇ ಕರ್ನಾಟಕದ ಅಥ್ಲೆಟಿಕ್ಸ್ ಕೋಚ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದಂತಹ ಶಿವಾನಂದ್ ನಾಯ್ಕ್. 2-2. ಚೆಸ್ ನಂಬರ್ 11. ನಾಗವಳ್ಳಿ ತಂಡದ ಪರವಾಗಿ ಇದು ಸಂಖ್ಯೆ 11ರ ಆಟಗಾರ. ನೆಕ್ಸ್ಟ್ ಮ್ಯಾಚ್ ಪೂರ್ವ ತಯಾರಿಯಲ್ಲಿ ರೀ. KMC ಕೋಕ್ತಿ ಎ ವರ್ಸಸ್ ಜಡ್ಗೇಶ್ವರ ಫ್ರೆಂಡ್ಸ್ ಹೇರೂರು. ಮುಂದಿನ ಪಂದ್ಯಾಟಕ್ಕಾಗಿ ಪೂರ್ವ ತಯಾರಿಯಲ್ಲಿ ಇರಬೇಕಾಗುತ್ತೆ. ಚೆಸ್ ನಂಬರ್ 13. Yes, it is. John Mac. 3-2. ಇಂದು ಬಹಳಷ್ಟು ಅದ್ದೂರಿಯಾಗಿ ಸಾಗಿ ಬರ್ತಾ ಇದೆ. ಬಹಳಷ್ಟು ಬಲಿಷ್ಠ ತಂಡಗಳು ಭಾಗವಹಿಸಿಕೊಂಡಿದ್ವು. ಅದರೊಂದಿಗೆ ಇಂದು ಕೆಲವು ತಂಡಗಳು ಅಂಕಣದಲ್ಲಿ ಉಳಿದುಕೊಂಡಿವೆ. ಸೆಣಸಾಟವನ್ನ ಮಾಡಲಿಕ್ಕಿದೆ. ಒಲಿಂಪಿಕ್ಸ್ನ ಇತಿಹಾಸದ ಪಿತಾಮಹ ಸರ್ ಬ್ಯಾರನ್ DPRD ಕೋಬಾಲ್ಟಿನ್. ಪುಣ್ಯಾತ್ಮ ಯಾವಾಗ ಹೇಳಿದ್ನೋ ಇಲ್ವೋ ಗೊತ್ತಿಲ್ಲ, ಕ್ರೀಡೆಯಲ್ಲಿ ಗೆಲ್ಲುವುದಕ್ಕಿಂತ ಭಾಗವಹಿಸುವುದೇ ಮೇಲು ಎಂದು. ಆ ಪುಣ್ಯಾತ್ಮ ಹೇಳಿದಾಗಿನಿಂದ ಕೆಲವೊಂದು ತಂಡಗಳು ಭಾಗವಹಿಸುತ್ತಿದೆಯೇ ಹೊರತು
ಗೆಲ್ಲುತ್ತಿಲ್ಲ. Do or die. ಮಾಡು ಇಲ್ಲವೇ ಮಾಡಿ ಅಂಕವನ್ನು ತರಲೇಬೇಕು, ಇಲ್ಲವಾದ್ರೆ ಸರಣ ಆಗ್ಬೇಕು. ಎಸ್ ಇಟ್ ಈಸ್ ರೈಟ್ ಔಟ್. 4-2 4-2 in favor of Talang. 4-2. ಬಹಳಷ್ಟು ಉದ್ದನೆಯ ಆಟಗಾರ, ದಾಳಿಯಲ್ಲಿ ಕಾದು ನೋಡಬೇಕಾಗಿದೆ. ಚೆಸ್ ನಂಬರ್ 13. ವೇಗವಾದಂತಹ ದಾಳಿ ಕೂಡ ಇದೆ, ಯಾವುದೇ ಅಂಕವಿಲ್ಲ. ಮತ್ತೆ ನಾಗವಳ್ಳಿ ತಂಡದ ದಾಳಿಗಾರ ಚೆಸ್ ನಂಬರ್ 33. ಕೇವಲ 2 ಅಂಕದ ವ್ಯತ್ಯಾಸವಿದೆ. ಸಮಬಲವನ್ನು ಕಾದಿಕೊಳ್ಳಲು ಕಾದು ನೋಡಬೇಕಾಗಿದೆ. ಬಹಳಷ್ಟು ಒಳ ನುಗ್ಗಿದ್ರು. ಬಹಳಷ್ಟು ಎಳೆಯ ಬಿಸಿ ರಕ್ತದ ಯುವಕರನ್ನ ಕಟ್ಟಿಕೊಂಡು ಬಂದಂತಹ ತಲಾನ್ ತಂಡ. ಬೋನಸ್ ತಡ್ರಾಯ್. Do or die. Yes. ಅತ್ಯುತ್ತಮವಾದಂತಹ ದಾಳಿಯೊಂದಿಗೆ 1 ಅಂಕ. 5-3. ಸತತವಾಗಿ ದಾಳಿಯನ್ನು ಮಾಡುತ್ತಿರುವಂತಹ ನಾಗವಳ್ಳಿ ತಂಡದ ದಾಳಿಗಾರ ಕಾದು ನೋಡಬೇಕಾಗಿದೆ. ಯಾವುದೇ ಅಂಕವಿಲ್ಲ. ವೇಗವಾದಂತಹ ದಾಳಿ ಇತ್ತು. ನೋ ಚಾನ್ಸ್. ಅಂದು ನಗ್ನರಾಗಿ ಭಾಗವಹಿಸುತ್ತಿದ್ದಾರಂತೆ. ಇಂದು ಹಾಕೋಡ್ನಲ್ಲಿ ಹಾಗಲ್ಲ, ಪುರುಷರಿಗೆ ಸಮಾನವಾಗಿ ಆಗಮಿಸಿಕೊಂಡಂತಹ ಮಹಿಳಾ ಕ್ರೀಡಾಭಿಮಾನಿಗಳು ತಮ್ಮೆಲ್ಲ ಕೆಲಸವನ್ನು ಬದಿಗೊತ್ತಿಕೊಂಡು ಅದೆಷ್ಟು ಧಾರಾವಾಹಿಗಳನ್ನು ನೋಡುವುದನ್ನು ಬಿಟ್ಟು ಇಂದು ಪಂದ್ಯಾವಳಿಯನ್ನು ವೀಕ್ಷಿಸಲು ಆಗಮಿಸಿದಂತಹ ಎಲ್ಲ ಮಹಿಳಾ ಕ್ರೀಡಾಭಿಮಾನಿಗಳಿಗೂ ಸ್ವಾಗತ, ಸುಸ್ವಾಗತ. ಮತ್ತೆ ತಾಳಿಯೊಂದಿಗೆ 44 5-3 ಪಂದ್ಯ. 5-3 ಅಲ್ಲಿ ಕಾದು ನೋಡ್ಬೇಕು. ಆನ್ ಆಗಿದೆ. ಮುಂದಿನ ಪಂದ್ಯಾಟ ಬಹಳಷ್ಟು ರೋಚಕವಾಗಿ ಸಾಗಿ ಬರಲಿಕ್ಕಿದೆ. KMC ಕೋಕ್ತಿ ಅದರ ವಿರುದ್ಧದ ತಂಡವಾಗಿ ಜಟಕೇಶ್ವರ ಫ್ರೆಂಡ್ಸ್ ಹೇರೂರು. ಪೂರ್ವ ತಯಾರಿಯಲ್ಲಿ ತಮ್ಮೆಲ್ಲ ಮೈಬಿಸಿಯನ್ನ ಅಗ್ರದ ಹೊರಾಂಗಣದಲ್ಲಿ ಮುಗಿಸಿಕೊಂಡು ಒಳಾಂಗಣಕ್ಕೆ ಆಗಮಿಸಿಕೊಳ್ಬೇಕಾಗುತ್ತೆ. ಯಾವುದೇ ಅಂಕವಿಲ್ಲ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕಾದ್ ನೋಡ್ಬೇಕು. ಒಂದೆಡೆಯಲ್ಲಿ ಸ್ಕೋರ್ ಇಸ್ 5-3 5-3 ಕೇವಲ 2 ಅಂಕದ ವ್ಯತ್ಯಾಸದ ಒಂದೆಡೆಯಲ್ಲಿ ಹಾಫ್ ಟೈಮ್ ಕೂಡ ಮುಕ್ತಾಯವಾಗಿದೆ. ಸೊ ದ್ವಿತೀಯಾರ್ಧದಲ್ಲಿ ಕಾದ್ ನೋಡ್ಬೇಕು ಯಾವ ರೀತಿ ಆಡ್ತಾರೆ ಅಂತ. ಟು ಆರ್ ಡೈ. ಹೇರೂರು ತಂಡದ ಅಣ್ಣಪ್ಪನವರು ಎಲ್ಲಿದ್ರು, ಇಲ್ಲಿ ಕೌಂಟರ್ ಹತ್ರ ಬರಬೇಕು. ಹೇರೂರು ತಂಡದ ಅಣ್ಣಪ್ಪ ಬಂದ 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 ಬೇಟೆಗಾರರ ಬೇಟೆಯಾಡರನ ಬೇಟೆಗಾರ ಬಂದ. Yes, it is right out. Yes, time out. Second off, first time out. Third right. ಅಲ್ಲಿ ಒಂದೆಡೆ ಸಬ್ ಟ್ಯಾಕಲ್ ಕೂಡ ಆನ್ ಆಗಿದೆ. ಇನ್ನೊಂದೆಡೆಯಲ್ಲಿ ಡೂ ಆರ್ ಡೈ. ಯಾವ ತಂಡಕ್ಕೆ ಲಾಭ ಆಗುತ್ತೆ ಕಾದ್ ನೋಡ್ಬೇಕು. Yes, it is. What a beautiful.
ಇದು ಸಂಖ್ಯೆ 33ರ ಆಟಗಾರ ಈಗ ಯಾವ ರೀತಿ ಒಳ ನುಗ್ತಾರೆ ಕಾದು ನೋಡ್ಬೇಕಾಗಿದೆ. ಬಂತು ನೋಡಿ, 1 2 3 ಆಲ್ ಎಂಟ್ರಿ 10-3 10-3 ಇನ್ ಫೇವರ್ ಆಫ್ ತಲಾನ್. ಲಾಸ್ಟ್ 4 ಮಿನಿಟ್ಸ್, ಕೇವಲ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಉಳಿದಿರುವುದು ಕೇವಲ 4 ನಿಮಿಷ. ಹತ್ತು 3 ಮುಂದಿನ ಪಂದ್ಯಾಟಕ್ಕಾಗಿ ಪೂರ್ವ ತಯಾರಿಯಲ್ಲಿರಿ. ಕೆಎಂಸಿ ಕೊಕ್ತೆ ಹಾಗೂ ಹೇರೂರು ತಂಡದ ನಡುವೆ ಮುಂದಿನ ಪಂದ್ಯ ಸಾಗಿ ಬರುತ್ತೆ. ನಾಗವಳ್ಳಿ ತಂಡ ಎಚ್ಚೆತ್ತುಕೊಳ್ಳಲೇಬೇಕು. ಕಾದು ನೋಡಬೇಕಾಗಿದೆ. ಕೇವಲ 10-3ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಈ ರೀತಿ ಮಧ್ಯರಾತ್ರಿಯಲ್ಲಿ ಬೇರೆಯವ್ರ ಮನೆ ಒಳಗೆ ಹೋಗಿದ್ರೆ ಸುಮ್ಮನೆ ಬಿಡಲ್ಲ. 11-3 ಲಾಸ್ಟ್ 3 ಮಿನಿಟ್ಸ್ 11-3. ಈ ಕಬಡ್ಡಿ ಅಂದ್ರೆ ಹಾಗೆ ಚಿಕ್ಕ ಪುಟ್ಟ ಪೆಟ್ಟುಗಳು ಸರ್ವೇ ಸಾಮಾನ್ಯ, ಆದ್ರೆ ಅವರೆಲ್ಲರೂ ಕೂಡ ತಡ್ಕೊಂಡಿರ್ತಾರೆ. ಆ ಕಬಡ್ಡಿಯಲ್ಲಿ ಆ ಬಾಡಿಯ ವಾರ್ಮ್ ಅಪ್ ಕೂಡ ಹಾಗೆ ಇರುತ್ತೆ, ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಸೊ ಕಬಡ್ಡಿ ಅಂದ್ರೆ ಹಾಗೆ ಒಂದು ರೀತಿಯಲ್ಲಿ ಯುದ್ಧದ ಮಾದರಿಯೇ ಸರಿ. ಒಂದು ನಿಟ್ಟಿನಲ್ಲಿ ಇಂದು ಎಲ್ಲರೂ ಕೂಡ ಚೆನ್ನಾಗಿ ಕಬಡ್ಡಿ ಸಾಗಿ ಬರ್ತಾ ಇದೆ. ತಂಡದ ಮೊತ್ತ 11-3. ಪಂದ್ಯದ ಹಿಡಿತವನ್ನ ಇಟ್ಟುಕೊಂಡ ತಲಾನ್ ತಂಡ ಕಾದು ನೋಡ್ಬೇಕು ಕೊನೆಯವರೆಗೂ ಇದೇ ರೀತಿಯಲ್ಲಿ ಪಂದ್ಯದ ಹಿಡಿತವನ್ನ ಇಟ್ಕೊಂಡು ಇರುತ್ತಾ ಅಥವಾ ನಾಗವಳ್ಳಿ ತಂಡ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡ್ಬೇಕಾಗಿದೆ. ಸೊ ವೇಗವಾದಂತಹ ಆಟವನ್ನ ಆಡಿದ್ರೆ ಮಾತ್ರ ನಾಗವಳ್ಳಿ ತಂಡಕ್ಕೆ ಒಂದು ರೀತಿಯಲ್ಲಿ ಚಾನ್ಸಸ್ ಸಿಗುತ್ತೆ. ಲಾಸ್ಟ್ 2 ಮಿನಿಟ್ಸ್, ಕೇವಲ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 11-3 ಬರೋಬ್ಬರಿ 8 ಅಂಕದ ಮುನ್ನಡೆಯಲ್ಲಿ ತಲಾನ್ ತಂಡ 11-3ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಅದ್ವಿತೀಯ ಹಿಡಿತ. ಈ ಕೆಲಸವನ್ನ ಮೊದಲೇ ಮಾಡಬೇಕಿತ್ತು. 4-11 ಬಹಳಷ್ಟು ಬಾರಿ ಸಮಾಲೋಚನೆಯೊಂದಿಗೆ ಸಮಾಲೋಚನೆ ಮುಗಿಸಿಕೊಂಡು ಮತ್ತೆ ಅದ್ವಿತೀಯ ಹಿಡಿತ, ಸಂಘಟಿತ ಹಿಡಿತದೊಂದಿಗೆ ತಲಾ 12-4 12-4. ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಮುಂದಿನ ಪಂದ್ಯ ಬಹಳಷ್ಟು ರೋಚಕವಾಗಿ ಸಾಗಿ ಬರಲಿಕ್ಕಿದೆ. ಲಾಸ್ಟ್ 1 ಮಿನಿಟ್, ಇದುವೇ ಸೂಪರ್ ಮಿನಿಟ್. ಒಂದೇ 1 ನಿಮಿಷ. ಕೆಎಂಸಿ ಕೊಕ್ತಿ ಎ ತಂಡ ಆಗಮಿಸಿಕೊಳ್ಬೇಕಾಗುತ್ತೆ. ಹಾಗೆ ಜಡ್ಗೇಶ್ವರ್ ಫ್ರೆಂಡ್ಸ್ ಹೇರೂರು ತಂಡ ಕೂಡ ಆಗಮಿಸಿಕೊಳ್ಬೇಕು. ವೇಗವಾದಂತಹ ದಾಳಿ ಇತ್ತು. 1 ಅಂಕದೊಂದಿಗೆ 5-12. ಸಮಯದ ವ್ಯರ್ಥವನ್ನು ಮಾಡುತ್ತಿರುವಂತಹ ಜಯಂತ್ 5-12ರಲ್ಲಿ ಸೊ ಆಗಮಿಸಿಕೊಳ್ಬೇಕಾಗಿದೆ. ಕೆಎಂಸಿ ಕೊಕ್ತಿಯೇ ಅದರ ವಿರುದ್ಧದ ತಂಡವಾಗಿ ಹೇರೂರು ತಂಡ ಆಗಮಿಸಿಕೊಳ್ಬೇಕು. 1 ಅಂಕ. It's 13-5. Time out. Time out is so. Ready players? ರೆಡಿ ಆಗಿರಿ. ಕೊಕ್ತಿ ಹಾಗೂ ಹೇರೂರು ತಂಡ ಮತ್ತೆ ರೈಡರ್ ಔಟ್. Yes, it is. Game is over.